ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗ ಡಿ ಬಾಸ್ ಅಭಿಮಾನಿಗಳಿಗೆ ಈಗ ಒಂಥರ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಡೆವಿಲ್ ಕಲೆಕ್ಷನಲ್ಲಿ ಕುಸಿತವನ್ನು ಕಂಡಿದೆ. ಈ ಹಿಂದೆ ಏನು ಈ ಸಿನಿಮಾಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವೋ ಆ ಸಿನಿಮಾ ಈಗ ಕುಸಿತವನ್ನು ಕಾಣ್ತಾ ಇದೆ. ಅಂದರೆ ಕಲೆಕ್ಷನ್ ವೇಳೆ ಸ್ವಲ್ಪ ಕುಸಿತವನ್ನು ಕಾಣ್ತಾ ಇದೆ. ಯಾಕೆ ಇರ್ಬೋದು ಎಷ್ಟೊಂದು ಕುಸಿತ ಆಗ್ತಾ ಇದೆ ಅಂದರೆ, ಡಿ ಬಾಸ್ ಸಿನಿಮಾ ಅಂದರೆ ಎಷ್ಟೊಂದು ಕ್ರೇಜ್ ಇತ್ತು. ಟ್ರೈಲರ್ ರಿಲೀಸ್ ಆಗೋಕ್ಕಿಂತ ಅವರ ಹಾಡು ರಿಲೀಸ್ ಆಗಬೇಕಾದ್ರೂ ಸಾಕಷ್ಟು ಕ್ರೇಜ್ ಇತ್ತು. ಆ ಒಂದು ಬ್ಯಾನರ್ ಹಾಕೋದಾಗಿರ್ಬೋದು, ಅವರ ಥಿಯೇಟರ್ಗಳ ಮುಂದೆ ಪಟಾಕಿಗಳಾಗಿರ್ಬೋದು. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಷ್ಟೊಂದು ಕ್ರೇಜ್ ಇತ್ತು. ಬಟ್ ಈಗ ಸಿನಿಮಾ ರಿಲೀಸ್ ಆಗಿ ಒಂದು ವಾರನೂ ಆಗಿಲ್ಲ. ಬಟ್ ಯಾಕೆ ಇಷ್ಟೊಂದು ಕುಸಿತ ಕಾಣ್ತಾ ಇದೆ ಅಂದರೆ, ಈ ಸಿನಿಮಾದಲ್ಲಿ ಇಷ್ಟೊಂದು ಡಲ್ ಯಾಕಾಯಿತು ಸಿನಿಮಾ ಅಂತ ನೋಡೋಕೋದ್ರೆ, ಡಿ ಬಾಸ್ ಅವರು ಈ ಹಿಂದೆ ಏನು ಮಾಡಿದ್ರು ಅಂದರೆ, ಅವರ ಸಿನಿಮಾದ ಪ್ರಮೋಷನ್ ಆಗಿರ್ಬೋದು ಅದಕ್ಕೆಲ್ಲ ಅವ್ರು ಬಂದಿಲ್ಲ. ಬಟ್ ಅವರ ಅಭಿಮಾನಿಗಳು ಈ ಸಿನಿಮಾದ ಪ್ರಮೋಷನನ್ನು ಮಾಡೋದಾಗಿರ್ಬೋದು, ಈ ಸಿನಿಮಾವನ್ನು ಗೆಲ್ಲಿಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಅವರು ಕೂಡ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಸಿನಿಮಾದ ಕಲೆಕ್ಷನ್ನಲ್ಲಿ ಕುಸಿತ ಕಾಣ್ತಾ ಇದೆ. ಹೆಚ್ಚಾಗಿ ನಮಗೆ ಸೋಮವಾರ ರಿಸಲ್ಟ್ ಗೊತ್ತಾಗೋದು, ಯಾವ ಸಿನಿಮಾ ಪಾಸ್ ಆಗಿದೆ ಯಾವ ಸಿನಿಮಾ ಫೇಲ್ ಅನ್ನೋದು ಸೋಮವಾರದೊಂದು ರಿಸಲ್ಟ್ ಅಂದರೆ ಸೋಮವಾರದ ಕಲೆಕ್ಷನ್ ನೋಡಿ ನಮಗೆಲ್ಲ ಗೊತ್ತಾಗುತ್ತೆ. ಆದರೆ ನಿನ್ನೆ ನಡೆದಂತಹ ಕಲೆಕ್ಷನ್ ವಿಚಾರ ನೋಡಿದಾಗ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. 1,40,40,000 ಕಲೆಕ್ಷನ್ ಆಗಿದೆ. ಸೊ ಇಷ್ಟು ಕಡಿಮೆ ಯಾಕಾಯಿತು? ಸ್ಟಾರ್ಟಿಂಗಲ್ಲೇ ಹೆಚ್ಚು ಭರ್ಜರಿ ಕಲೆಕ್ಷನ್ ಮಾಡಿದ್ದು. ಅಂದರೆ ಡೆವಿಲ್ ಸ್ಟಾರ್ಟ್ ಆದ ದಿನನೇ ಭರ್ಜರಿ ಕಲೆಕ್ಷನ್ ಅನ್ನು ಮಾಡಿತ್ತು. ಬರ್ತಾ ಬರ್ತಾ ಅದು ತುಂಬ ಡಲ್ ಆಗ್ತಾ ಬಂತು. ಯಾಕಿರ್ಬೋದು? ಈ ಸಿನಿಮಾದ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಹಬ್ಬಿಸ್ತಿದ್ದಾರ ಜನರು, ಅಥವಾ ಈ ಸಿನಿಮಾ ಇಷ್ಟ ಆಗ್ತಿಲ್ವ ಜನರಿಗೆ? ಈ ಟ್ರೈಲರ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಈಗ ನಂಬರ್ 1 ಪೊಸಿಷನ್ನಲ್ಲಿದೆ ಈ ಟ್ರೈಲರ್ ಕೂಡ. ಆದರೂ ಈ ಸಿನಿಮಾ ಯಾಕಿಷ್ಟು ಡಲ್ ಆಯಿತು, ಯಾಕೆ ಈ ಕಲೆಕ್ಷನಲ್ಲಿ ಇಷ್ಟು ಕುಸಿತ ಕಾಣ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಇಷ್ಟೊಂದು ಕುಸಿತ ಕಾಣ್ತಿರೋದು, ಅದರಲ್ಲೂ ಡಿ ಬಾಸ್ ಅವರು ಎಷ್ಟು ಕ್ರೇಜ್ ಇತ್ತು, ಅವ್ರ ಮೇಲೆ ಎಷ್ಟು ಅಭಿಪ್ರಾಯ ಇತ್ತು, ಈ ಸಿನಿಮಾದ ಮೇಲೆ ಎಷ್ಟು ನಿರೀಕ್ಷೆ ಇತ್ತು. ಆದರೆ ಯಾಕೋ ಒಂದು ಸಂದರ್ಭದಲ್ಲಿ ಇದು ಇಷ್ಟು ಕಲೆಕ್ಷನಲ್ಲಿ ಇಷ್ಟು ಕುಸಿತ ಕಾಣ್ತಾ ಇದೆ ಅಂದಮೇಲೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ, ಅಥವಾ ಈ ಸಿನಿಮಾ ಯಾರಿಗೂ ರೀಚ್ ಆಗ್ತಾ ಇಲ್ಲ, ಯಾರಿಗೂ ಇಷ್ಟ ಆಗಿಲ್ಲ, ಅವ್ರ ಅಭಿಮಾನಿಗಳಿಗೂ ಏನಾದರೂ ಇಷ್ಟ ಆಗಿಲ್ವ ಸಿನಿಮಾ ಅನ್ನೋದು ಪ್ರಶ್ನೆ ಆಗುತ್ತೆ. ಇನ್ನು ದುರಂಧರ್ ಸಿನಿಮಾ ನೋಡಿದ್ರೆ, ದುರಂಧರ್ ಸಿನಿಮಾ ಇನ್ನೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ರೀಲ್ಸ್ ಇಂದಾನೆ ಸಾಕಷ್ಟು ಜನರು ಆ ಸಿನಿಮಾದಲ್ಲಿ ಏನಿರ್ಬೋದು, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾರು ಆ ಒಂದು ಸ್ಪೈ ಆಗಿ ಹೋಗಿದ್ದಾರೆ, ಆ ಸ್ಪೈ ಹೋಗಿ ಏನು ಮಾಡಿದ್ದಾನೆ ಅನ್ನೋ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ದುರಂಧರ್ ಸಿನಿಮಾವನ್ನು ನೋಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ಕೂಡ ಭರ್ಜರಿ ಕಲೆಕ್ಷನ್ ಅನ್ನು ಮಾಡ್ತಿದೆ. 29 ಕೋಟಿ ಬಾಚಿಕೊಂಡಿದೆ. ಅಂದರೆ ಸೋಮವಾರ ದಿನ 29 ಕೋಟಿಯನ್ನು ಬಾಚಿಕೊಂಡಿದೆ. ಇನ್ನು ಇದರ ಮುಡಿಗೆ 379 ಕೋಟಿ ಆಗಿಸಿದೆ. ಅಂದರೆ ದುರಂಧರ್ ಸಿನಿಮಾ 379 ಕೋಟಿಯಷ್ಟು ರೀಚ್ ಆಗಿದೆ. ಹಾಗಾದರೆ ಈ ಸಿನಿಮಾ ಕಾಂತಾರವನ್ನು ಬೀಟ್ ಮಾಡುತ್ತಾ ಅನ್ನೋದೊಂದು ಪ್ರಶ್ನೆ ಆಗಿತ್ತು. ಬೀಟ್ ಮಾಡ್ಬೋದು ಅಂತಾನು ಹೇಳ್ತಾರೆ, ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ದುರಂಧರ್ ಇದ್ದು ಕೂಡ ಆ ಒಂದೇನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಾಕಷ್ಟು ಹಿಂದೆ ಎಷ್ಟು ಸ್ಟಾರ್ಟಿಂಗ್ ಇದ್ದಂಥ ಹೈಪ್ ಏನಿದೆ, ಈಗ ಹೈಪ್ ಸಿಗ್ತಾ ಇಲ್ಲ. ಆ ಸಿನಿಮಾನು ಕೂಡ ಅಷ್ಟೊಂದು ಕುಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಇದು ಕೂಡ ಕುಗ್ತಾ ಹೋಗ್ತಾ ಇದೆ ಸಿನಿಮಾ. ಆದರೂ ಎಲ್ಲ ಒಂದು ಕಡೆ ನಿರೀಕ್ಷೆಗೆ ಮೀರಿದಷ್ಟು ಕಲೆಕ್ಷನ್ ಮಾಡ್ತಾ ಇದೆ. ದಿನಕ್ಕೆ ಎಷ್ಟು ಅನ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ ಆಗ್ತಾ ಇದೆ. ಇನ್ನು ಅಖಂಡ 2 ಕೂಡ ಅಷ್ಟೇ. ಅಖಂಡ 2 ಅಲ್ಲೂ ಕೂಡ ಸಾಕಷ್ಟು ನೆಗೆಟಿವ್ ಇತ್ತು ಆ ಸಿನಿಮಾದ ಬಗ್ಗೆ. ಆ ಸಿನಿಮಾ ಟ್ರೈಲರ್ ರಿಲೀಸ್ ಆಗಬೇಕಾದ್ರೆ ಬಾಲಯ್ಯನವ್ರ ಮೇಲೆ ನೆಗೆಟಿವ್ ಪೋಟ್ರೆ ಆಗೋದಾಗಿರ್ಬೋದು, ಅವರ ಆ್ಯಕ್ಟಿಂಗಿಗಾಗಿರ್ಬೋದು, ಅಥವಾ ಅವರ ಒಂದು ಹಾವಭಾವಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ರು. ಆದರೂ ಈ ಸಿನಿಮಾ ಎಲ್ಲೋ ಒಂದು ಕಡೆ ಡೆವಿಲನ್ನು ಮೀರಿಸ್ತಿದೆ. ಯಾಕೆ ಈ ಸಿನಿಮಾ ಇಷ್ಟೊಂದು ಮೀರಿಸ್ತಿದೆ ಅಂದರೆ, ಈ ಸಿನಿಮಾ ಯಾಕೆ ಇಷ್ಟು ಮುಂದೆ ಬರ್ತಿದೆ, ಅಲ್ಲಿರುವಂಥ ಗ್ರಾಫಿಕ್ಸ್ ಆಗಿರ್ಬೋದು, ಅಥವಾ ಬಾಲಯ್ಯನವರ ಆ್ಯಕ್ಟಿಂಗ್ ಆಗಿರ್ಬೋದು, ಅದೇ ಜನರಿಗೆ ಇಷ್ಟ ಆಗ್ತಿದೆ. ಅಂದರೆ ಆ ಥರ ಒಂದು ಆ್ಯಕ್ಟಿಂಗ್ ಮಾಡಿದರೆ, ಒಂಥರ ಓವರ್ ಆ್ಯಕ್ಟಿಂಗ್ ಮಾಡಿದರೆ ಆ ಜನಗಳಿಗೆ ಇಷ್ಟ ಆಗುತ್ತೆ, ಅಥವಾ ಸಿನಿಮಾದಲ್ಲಿ ಬೇಡದ್ದು ಗ್ರಾಫಿಕ್ಸ್ ತಂದರೆ ಸಿನಿಮಾ ಇಷ್ಟ ಆಗುತ್ತೆ ಜನರಿಗೆ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದರೆ ಡೆವಿಲ್ ಮತ್ತು ಅಖಂಡ 2ಗೆ ಕಂಪೇರ್ ಮಾಡಿದರೆ ಡೆವಿಲ್ 10% ಅಷ್ಟು ಜಾಸ್ತಿ ಇದೆ. ಸೊ ಆ ಥರ ಅಖಂಡ 2 ತುಂಬಾ ಒಂಥರ ಕಮರ್ಷಿಯಲ್ ಆಗಿದೆ. ಅದು ತುಂಬ ಏನು ಕೊಡ್ತಿದೆ, ಹೈಪ್ ಕೊಡ್ತಿಲ್ಲ. ಆ ಮೂವಿಯನ್ನು ನೋಡಿದಾಗಲೂ ಕೂಡ ನಮಗೆ ಸಾಕಷ್ಟು ನೆಗೆಟಿವ್ ಆಗಿ ಕಾಣ್ತಾ ಇತ್ತು ಆ ಸಿನಿಮಾದಲ್ಲಿ. ಅವ್ರ ಗ್ರಾಫಿಕ್ಸ್ ಯೂಸ್ ಮಾಡಿದಾಗಿರ್ಬೋದು, ಅಥವಾ ಕೆಲವೊಂದು ಸಿಚುವೇಶನಲ್ಲಿ ಲಾಜಿಕ್ ಇಲ್ಲದ ಪಾಯಿಂಟ್ಸನ್ನು ಯೂಸ್ ಮಾಡಿದಾಗಿರ್ಬೋದು, ಈ ಥರ ನೋಡಿದ್ದೇವೆ. ಬಟ್ ಡೆವಿಲ್ ಇದಕ್ಕಿಂತ ಎಷ್ಟೋ ಆಗ್ಬೋದು. ಆದರೆ ಡೆವಿಲ್ ಯಾಕೆ ಇಷ್ಟು ಕುಸಿತವನ್ನು ಕಾಣ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಸಾಕಷ್ಟು ಕುಸಿತ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಇದಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ ನಾವು. ಈ ಸಿನಿಮಾ ಗೆಲ್ಲುತ್ತೆ, 100 days 200 days ಅಂತಲೂ ಅಭಿಮಾನಿಗಳಲ್ಲಿ ಸಂತಸವನ್ನು ವ್ಯಕ್ತಪಡಿಸ್ತಿದ್ರು. ಸೊ ಎಲ್ಲೋ ಒಂದು ಕಡೆ ಈಗ ಕುಸಿತ ಕಾಣ್ತಿದೆ. ಈಗ ಒಂದು ದಿನಕ್ಕೆ 1 ಕೋಟಿ ಆಗಿದೆ ಅಂದರೆ ಇವತ್ತಿನ ಕಲೆಕ್ಷನ್ ಎಷ್ಟಾಗಿರ್ಬೋದು, ಅಥವಾ ದಿನ ಇದು ಕಡಿಮೆ ಆಗ್ತಾನೆ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಡೆವಿಲ್ನ ಹೈಪ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.